ಹಲೋ ಗೈಸ್, ಈ ವಿಡಿಯೋದಲ್ಲಿ ಸಮಥಿಂಗ್ ಸ್ಪೆಷಲ್ ಫುಡ್ನ ನೋಡೋಣ. ಆ ಫುಡ್ನ ನೇಮ್ ಏನು ಅಂತ ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಸಮ್ ಇನ್ಫಾರ್ಮೇಷನ್ ಅಂತ ಅಂದರೆ, ಯಾರು ಫುಡ್ನ ಥ್ರೋ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಎಷ್ಟೋ ಜನ ಫುಡ್ ಇಲ್ಲದೆ ತುಂಬಾ ಸಾಯ್ತಿದ್ದಾರೆ. ಅದರಲ್ಲೂ ನಮ್ಮ ಇಂಡಿಯಾ ಔಟ್ ಆಫ್ ದಿ 125 ಕಂಟ್ರೀಸ್ ಇಟ್ ವಾಸ್ 111. ಇಟ್ಸ್ ವೆರಿ ಬ್ಯಾಡ್ ಟು ಹಿಯರ್. ನಾವು ಎಸೆಯೋ ಅನ್ನನಲ್ಲಿ ಎಷ್ಟೋ ಜನ ಶೇರ್ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಅದೇನಪ್ಪ ಫುಡ್ ಅಂತ ಅಂದರೆ, ನೀವು ಮನೆಯಲ್ಲಿ ಏನಾದರೂ ಮಾರ್ನಿಂಗ್ ಮಾಡಿದಂಥ ಬ್ರೇಕ್ಫಾಸ್ಟ್ ಅಂದರೆ ಏನಾದರೂ ಪಲಾವ್ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಯಾವುದೇ ರೀತಿ ಪಲಾವ್, ಮತ್ತು ಆ ಫುಡ್ನ ರೀಯೂಸ್ ಮಾಡೋದು ಹೇಗೆ, ಅದನ್ನು ಸ್ಪೆಷಲ್ ಡಿಶ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. 2 ವಿಷಲ್ ಕೂಗಿದ ಮೇಲೆ ಅದನ್ನು ಒಂದು ಬೇಸನ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರ್ಬೇಕು ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಗರಂ ಮಸಾಲ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಅದನ್ನು ಕಲಿಸ್ಬೇಕಾದ್ರೆ ಕೈಗೆ ಅಂಟ್ತಾ ಇದೆ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಅದು ಸ್ವಲ್ಪ ಗಂಟೋದೆಲ್ಲ ತಪ್ಪುತ್ತೆ ಮತ್ತು ಅದನ್ನು ನೀಟಾಗಿ ಕಲಿಸ್ಬೋದು. ಅದೊಂದು ಹದ ಆಗೋವರೆಗೂ ಕಲಿಸ್ಬೇಕು. ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಅದನ್ನು ಕಲಿಸ್ಬೇಕು. ಅದಾದಮೇಲೆ ಸೇಮ್ ಚಪಾತಿನ ಹೇಗೆ ಮುರ್ಕೊಂಡು ಒಂದು ಬಿಲ್ಲೆ ಥರ ಮಾಡ್ಕೊತೀವೋ ಆ ಥರ ಬಿಲ್ಲೆ ಮಾಡಿಕೊಂಡು ಅದನ್ನು ಒಂದು ಕವರ್ ತೊಗೋಬೇಕು. ಆ ಕವರ್ ಅಂತಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಬಿಲ್ಲೆನ ಇಟ್ಟು ಆ ಕವರ್ನ ಮುಚ್ಚಿ ನೀಟಾಗಿ ಸವರಬೇಕು. ಇಷ್ಟು ಗ್ಯಾಸ್ ಮೇಲೆ ಇಟ್ಟಿರುವಂಥ ತವಕ್ಕೆ ಅದನ್ನು ನೀಟಾಗಿ ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನು ನಿಧಾನಕ್ಕೆ ತೆಗೆದು ಹಾಕಬೇಕು. ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಎಲ್ಲ ಹಾಕಿ ಆಮೇಲೆ ಅದನ್ನು ತಿರುವಾಕಬೇಕು, ನೀಟಾಗಿ ಬೇಯಿಸಬೇಕು. ಬೇಯಿಸಿದರೆ ನಿಜವಾಗ್ಲೂ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಈ ಫುಡ್ ನೇಮ್ ಏನು ಅಂತ ಇವಾಗ ಹೇಳ್ತೀನಿ. ಇದನ್ನು ತಾಳಿಪಟ್ಟು ಅಂತ ಕರೀತಾರೆ. ತಾಳಿಪಟ್ಟಿಗೆ ನಾವು ಇದೇ ಅನ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಇದನ್ನ ಯೂಸ್ ಮಾಡೋದ್ರಿಂದ ಅದಕ್ಕಿಂತ ಜಾಸ್ತಿ ಟೇಸ್ಟಾಗಿರುತ್ತೆ ಅಂತ ಹೇಳ್ಬೋದು. ಈ ಫುಡ್ಡು ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅವರ್ ಚಾನಲ್ ಟು ಸಪೋರ್ಟ್ ಅಸ್ ವಿತ್ ಯೋರ್ ಬ್ಲೆಸ್ಸಿಂಗ್ಸ್.